ದೆಹಲಿಯ ಚುನಾವಣೆ ರ್ಯಾಲಿಯೊಂದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭ್ಯರ್ಥಿಯೊಬ್ಬರ ಕಾಲಿಗೆ ನಮಸ್ಕರಿಸಿರುವಂತ ವಿಡಿಯೋ ಸಿಕ್ಕಾಪಟ್ಟೆ ಈಗ ವೈರಲ್ ಆಗ್ತಾ ಇದೆ. ಮೋದಿಯಿಂದಲೇ ನಮಸ್ಕಾರ ಮಾಡಿಸಿಕೊಂಡರು ಯಾರಪ್ಪ ಅಂತ ಜನ ಗೂಗಲ್ ನಲ್ಲಿ ಸಿಕ್ಕಾಪಟ್ಟೆ ಹುಡುಕಿದ್ದಾರೆ. ಪತ್ಪರ್ಗಂಜ್ನಿಂದ ಸ್ಪರ್ಧೆ ಮಾಡಿರುವಂತ ರವೀಂದರ್ ಸಿಂಗ್ ನೇಗಿ ಸದ್ಯ ಪಾಲಿಕೆ ಸದಸ್ಯರಾಗಿದ್ದಾರೆ. ಆದರೆ ಮೋದಿಯ ವರ್ತನೆಗೆ ಕಾರಣ ಮಾತ್ರ ತಿಳಿದು ಬಂದಿಲ್ಲ. ಇನ್ನು ಪಂಜಾಬ್ ಸರ್ಕಾರದ ಸ್ಟಿಕ್ಕರ್ ಇರುವ ಕಾರನ್ನ ದೆಹಲಿ ಪೊಲೀಸರು ಕಳೆದ ರಾತ್ರಿ ವಶಕ್ಕೆ ಪಡೆದರು. ಇದರಲ್ಲಿ ನಗದು ಆಪ್ ಪ್ರಚಾರದ ಸಾಮಗ್ರಿಗಳು ಪತ್ತೆಯಾಗಿದೆ. ಈ ಸಂಬಂಧ ಇಂದು ಪಂಜಾಬ್ ಸಿಎಂ ಮನೆಯಲ್ಲಿ ಇಸಿ ಶೋಧ ನಡೆಸಿದೆ. ಯಮುನೆಗೆ ವಿಷ ಬೆರೆಸ್ತಾ ಇದ್ದಾರೆ ಎಂಬ ಹೇಳಿಕೆ ವಿಚಾರವಾಗಿ ಅರವಿಂದ್ ಕೇಜ್ರಿವಾಲ್ ನೀಡಿದ ಉತ್ತರಕ್ಕೆ ಚುನಾವಣಾ ಆಯೋಗ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಇದನ್ನು ಎರಡು ದೇಶಗಳ ನಡುವಿನ ಯುದ್ಧದಂತೆ ನೋಡಬೇಡಿ ಅಂತ ಸಲಹೆ ಕೊಟ್ಟಿದೆ. ನಾಳೆ ಬೆಳಗ್ಗೆಯೊಳಗೆ ತಮ್ಮ ಆರೋಪಕ್ಕೆ ಸಾಕ್ಷ್ಯ ಕೊಡಿ ಅಂತ ಎರಡನೇ ನೋಟಿಸ್ ಅನ್ನು ಕೂಡ ಕೊಟ್ಟಿದೆ. ಮಹಾತ್ಮ ಗಾಂಧಿ ಪುಣ್ಯ ಸ್ಮರಣೆಯಂತೆ ಗೋಡ್ಸೆಯನ್ನ ಮಿರಟ್ನ ಹಿಂದೂ ಮಹಾಸಭಾ ಪೂಜಿಸಿ ಗಾಂಧೀಜಿಯನ್ನ ರಾಷ್ಟ್ರಪಿತ ಅಂತ ಕರಿಬಾರದು ಅಂತ ಕೇಂದ್ರವನ್ನು ಒತ್ತಾಯಿಸಿದೆ. ರೇಪ್ ಆರೋಪಿ ಕಾಂಗ್ರೆಸ್ ಸಂಸದ ರಾಕೇಶ್ ರಾಥೋಡ್ರನ್ನ ಯುಪಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸೀತಾಪುರದ ಮನೆಯಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡುವಾಗಲೇ ಸಂಸದರನ್ನ ಪೊಲೀಸರು ಬಂಧಿಸಿ ಕರೆದೊಯ್ದಿದ್ದಾರೆ. ಮದುವೆಯಾಗೋದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ ಅಂತ ಮಹಿಳೆಯೊಬ್ಬರು ದೂರನ್ನ ಕೊಟ್ಟಿದ್ದಾರೆ. ಯಾರಾದರೂ ಪ್ರೀತಿ ಅಂತಾರ, ಇವನು ಯುವತಿಯನ್ನ ಹಾಡಾಗ್ಲಿ ಕೊಂದಿದ್ದಾನೆ. ಸಿಂಧನೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಲಿಂಗಸಗೂರಿನ 24 ವರ್ಷದ ಎಂಎಸ್ಸಿ ವಿದ್ಯಾರ್ಥಿನಿ ಶಿಫಾರನ್ನ ಮುಬೀನ್ ಅನ್ನೋನು ಕೊಲೆ ಮಾಡಿದ್ದಾನೆ. ಅಲ್ಲದೆ ಶಿಫಾ ಜೊತೆಗೆ ಮದುವೆ ನಿಶ್ಚಯವಾಗಿದ್ದ ಯುವಕನ ಜೊತೆಗೆ ಗಲಾಟೆ ಮಾಡಿ ನಂತರ ಪೊಲೀಸರ ಮುಂದೆ ಶರಣಾಗಿದ್ದಾನೆ. ಪ್ರೀತಿ ಒಪ್ಪಿಕೊಳ್ಳಿಲ್ವಂತೆ, ಅದಕ್ಕೆ ಕೊಲೆ ಮಾಡಿದ್ದಾನೆ. 2019ರಲ್ಲಿ ಗದಗದ ಲಕಲಕಟ್ಟಿಯಲ್ಲಿ ಮರ್ಯಾದಾ ಹತ್ಯೆ ನಡೆಸಿದ 4ವರಿಗೆ ಗದಗ ಕೋರ್ಟ್ ಗಲ್ಲು ಶಿಕ್ಷೆಯನ್ನು ವಿಧಿಸಿದೆ. ಅನ್ಯ ಜಾತಿಯವರಾದ ರಮೇಶ್ ಮತ್ತು ಗಂಗಮ್ಮ ಪ್ರೀತಿಸಿ ಮದುವೆಯಾಗಿದ್ರು. ಕುಟುಂಬಸ್ಥರ ವಿರೋಧ ಇತ್ತು. ಇದನ್ನು ಸಹಿಸದ ಕುಟುಂಬಸ್ಥರು ಇಬ್ಬರನ್ನ ಕೊಂದು ಹಾಕಿದ್ರು. ಚೀನಾದ ಕ್ರೇನ್ ಕಂಪನಿಯೊಂದು ತಮ್ಮ ಉದ್ಯೋಗಿಗಳಿಗೆ ಇಯರ್ ಎಂಡ್ ಬೋನಸ್ ರೂಪದಲ್ಲಿ 70 ಕೋಟಿ ಹಂಚಿದೆ. 15 ನಿಮಿಷದಲ್ಲಿ ಹಣ ಎಣಿಸಿ ಅಷ್ಟು ದುಡ್ಡನ್ನು ತೆಗೆದುಕೊಂಡು ಹೋಗಿ ಅಂತ ಆಫರ್ ಕೊಟ್ಟಿದೆ. ಉದ್ಯೋಗಿಗಳೆಲ್ಲ ಹಣ ಎಣಿಸೋಕೆ ಮುಗಿಬಿದ್ರು. ಈ ಅವಧಿಯಲ್ಲಿ ಒಬ್ಬ ಉದ್ಯೋಗಿ ಗರಿಷ್ಠ 12.07 ಲಕ್ಷ ಹಣವನ್ನು ಎಣಿಸಿದ್ದಾನೆ. ಈ ವಿಡಿಯೋ ಸಖತ್ ವೈರಲ್ ಆಗಿದೆ.